ಭಾರತ ಏನಾದರೂ ನಮ್ಮ ಮೇಲೆ ದಾಳಿ ನಡೆಸಿದ್ರೆ ನಾವು ಕೋಲ್ಕತ್ತಾ ಮೇಲೆ ದಾಳಿ ನಡೆಸ್ತೀವಿ ಅಂತ ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಪ್ರಚೋದನಾಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇದಕ್ಕೆ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟಿದ್ದು, ಬಂಗಾಳದ ಮೇಲೆ ಕಣ್ಣಿಟ್ರೆ ಪಾಕ್ ಎಷ್ಟು ತುಂಡಾಗುತ್ತೋ ದೇವರೇ ಬಲ್ಲ. ನಿನ್ನ ಕಂತ್ರಿ ಬುದ್ಧಿನ ಏನಾದ್ರೂ ತೋರಿಸ್ದೆ ಕಾಚಕ್ ಕಾಚಕ್ ಅಕಾಚಕ್ ಅಕಾಚಕ್ ಕತ್ತರಿಸ್ಬಿಡ್ತೀವಿ. 1971ರ ಯುದ್ಧದಲ್ಲಿ ಪಾಕಿಸ್ತಾನವನ್ನು ಪಾಕಿಸ್ತಾನನ ಫಸ್ಟ್ ಆಫ್ ಆಲ್ ಇಂಡಿಯನ್ ಮೀಡಿಯಾ, ನಾನು ಬ್ಲೇಮ್ ಮಾಡೋದು ಪಾಕಿಸ್ತಾನನಲ್ಲ, ನಾವೇ. ಯಾಕೆ ಸರ್ ಈ ಹುಚ್ಚುನಾಯಿಗಳಿಗೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀರಿ? ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಹುಚ್ಚುನಾಯಿಗಳವು, ಈ ಹೇಳಿಕೆ ಅಲ್ಲದೆ ಇನ್ನೇನು ಬರ ಅವಕ್ಕಿನ್ನೇನಿಲ್ಲ, ಅನ್ನ ಇಲ್ಲ, ಭಿಕ್ಷುಕರು, ಹುಚ್ಚುನಾಯಿಗಳು, ಮೂರಿರೋ ದೇಶ ಅದು. ಅವುಗಳಿಗೆ ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತೀರಿ? ಹುಚ್ಚುನಾಯಿಗಳಿಗೆ ಅವು ಏನೇನೋ ಮಾತಾಡ್ತವೆ, ಬ್ರೈನ್ಲೆಸ್ ಫೆಲೋಸ್ ಥರ. ಅವ್ನು ಬಂದು ಕಲ್ಕತ್ತಾ ಮಾಡ್ಬಿಡ್ತು, ನಿನ್ನ ತಲೆ ಕಲ್ಕತ್ತಾ ಮಾಡೋಕ್ಕೆ ನಿನ್ನನ್ನು ಕತ್ತರಿಸ್ತಾರಾಗ. ಏನೇಳು ಕತ್ತರಿಸ್ಬಿಡ್ತೀವಿ, ಕಾಯ್ತಾ ಇರಿ. ಎ ಡೇ ವಿಲ್ ಹ್ಯಾವ್ ಟು ಕಮ್. ನಾವು ಇಂಡಿಯಾ ಇದಕ್ಕೆ ಪ್ರೋಆಕ್ಟಿವ್ ಆಗಿ ಈ ಕೆಲಸವನ್ನು ಯಾರಿಗೂ ಬೆದರದೆ ಹೆದರದೆ ಔಸ್ಕೊಂಡು ಮಾಡದೆ ರಾಜಾರೋಷವಾಗಿ ಮಾಡಬೇಕು. ಅದೇನೆಂದರೆ ಜಮ್ಮು ಕಾಶ್ಮೀರ ನಮ್ಮದು ಅಂತ ಹೇಗೆ ಅವರು ಭಯೋತ್ಪಾದಕರಿಗೆ ಸಮಸ್ಯೆ ಕೊಡ್ತಾರೋ ಅದೇ ರೀತಿ ನಾವು ಖೈಬರ್ ಪಖ್ತೂನ್ವಾ ಮತ್ತು ಬಲೂಚಿಸ್ತಾನ್ ಎರಡು ಪ್ರತ್ಯೇಕ ರಾಷ್ಟ್ರಗಳಾಗಿ ಹೋರಾಡುತ್ತಿರುವಂತಹ ದೇಶಪ್ರೇಮಿಗಳು ಮತ್ತು ಸ್ವಾತಂತ್ರ್ಯ ಸೇನೆ ಹೋರಾಟಗಾರರವರಿಗೆ ನಾವು ಬೆಂಬಲವನ್ನು ಕೊಟ್ಟು ಕತ್ತರಿಸಬೇಕು ಪಾಕಿಸ್ತಾನವನ್ನು. ನೀರ್ಬಾರ್ದಿತ್ತು ಮತ್ತೆ ಎಲ್ಲಿ ಕಾರ್ಗಿಲ್ ಗಡಿಲಿ. ದಿಸ್ ಶುಡ್ ಬಿ ಅವರ್ ಸ್ಟೇಟ್ ಪಾಲಿಸಿ. ಅದ್ರಲ್ಲಿ ಔಸಿಟ್ಕೊಳ್ಳೋದು ಏನು ಇರಬಾರ್ದು, ನಥಿಂಗ್. ಯಾಕೆ ಔಸಿಟ್ಕೋಬೇಕು? ವಿ ವಿಲ್ ಸಪೋರ್ಟ್ ಬಲೂಚಿಸ್ತಾನ್. ಮಾಡೋದೇನು ಮಾಡ್ತೀವಿ? ನೀನು ಸಪೋರ್ಟ್ ಮಾಡು ಜಮ್ಮು ಕಾಶ್ಮೀರಲ್ಲಿ, ನೋಡೇ ಬಿಡ್ತೀವಿ ಯಾರು ಗೆಲ್ತೀವಿ ಅಂತ. ಅಪ್ಪನ ಕೊಟ್ಟಿದ್ದು ಮಾತಾಡಿದ್ರಿ. ಆಗ್ಲಿ ಆ ಸವಾಲು. ಕತ್ತರಿಸ್ಬೇಕು ಪಾಕಿಸ್ತಾನನ. ಕತ್ತರಿಸುವವರೆಗೆ ಉದ್ಧಾರ ಆಗಲ್ಲ, ಅಷ್ಟೇ. ಅಷ್ಟೇ ಆಗಬೇಕು. ನಿಜವಾದ ಭಾರತ ಮಾತೆ ಪುತ್ರ ನೀನೇ ಕಣ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ.